ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ನುಗ್ಗೆ ಸೊಪ್ಪು ಕೊಟ್ಟಿದ್ದರು. ಈ ಸೊಪ್ಪಿಂದ ಏನಪ್ಪ ಮಾಡೋದು ಅಂದ್ರೆ ನಾನು ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ. ಈ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನೂ ಡೈಲಿ ಒಂದು ಸ್ಪೂನ್ ಅನ್ನದಾಗ ಹಾಕ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಂಡಿ ನೋವು, ಕಾಲು ನೋವು ಇರೋರಿಗಂತೂ ತುಂಬ ಒಳ್ಳೆಯದಿದು. ಐರನ್ ಕಂಟೆಂಟು ತುಂಬ ಬರುತ್ತೆ ಇದಕ್ಕೆ, ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋದ್ರಿಂದ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸ್ವಲ್ಪ ತುಪ್ಪ, ಒಂದು ಸ್ಪೂನು ಚಟ್ನಿ ಪುಡಿ ಹಾಕಿ ಅನ್ನ ತಿನ್ನಿಸೋದ್ರಿಂದ ಮಕ್ಕಳು ಆರೋಗ್ಯವಾಗಿರ್ತಾರೆ, ಗಟ್ಟಿಮುಟ್ಟಾಗಿರ್ತಾರೆ. ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ಥರ ನಾವು ಎಲೆ ಹೀಗೆ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಬಿಟ್ಟು ನೀಟಾಗಿ ನಾವು ಬಟ್ಟೆಯಲ್ಲಾದರೂ ನೀವು ಒರೆಸ್ಬೋದು. ಇಲ್ಲ ಅಂದರೆ ನೀಟಾಗಿ ಇದನ್ನು ತೊಳೆದ್ಬಿಟ್ಟು ಒಣಗಿಸಿ ನಾವು ಹುರ್ಕೋಬೇಕು. ನಾನು ಇದೇ ಥರ ನಾನೆಲ್ಲನೂ ಬಿಡಿಸ್ಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಈ ಥರ ನಾನು ಬಿಡಿಸ್ಕೊಂಬಂದಿದ್ದೀನಿ. ಇದು ನೀಟಾಗಿ ನಾನೊಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ನೀವು ತೊಗೋಬೋದು. ಈ ಚಟ್ನಿ ಪುಡಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಅದಕ್ಕೆ ಹಾಕೋ ಐಟಮ್ಸ್ ಏನಂತ ನಾನು ನಿಮಗೆ ತೋರಿಸ್ತೀನಿ. ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಒಂದೂವರೆ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಒಂದು 4 ಬೇಡಿಗೆ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ, ಒಂದು 2 ಚಿಕ್ಕ ಗೆಡ್ಡೆ ಇದ್ದರೆ 2 ಬೆಳ್ಳುಳ್ಳಿ ತೊಗೊಳ್ಳಿ, ಮೇಲೊಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ನಾವೀಗ ಹುರ್ಕೊಳ್ಳೋಣ, ಬನ್ನಿ ನೋಡಿ. 1 ಸ್ಪೂನ್ ಆಗೋಷ್ಟು ನಾವು ಫಸ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಕಡಲೆಬೇಳೆ, ಉದ್ದಿನಬೇಳೆ ಹುರ್ಕೊಳ್ಳೋಣ. ಒಂದು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹುರ್ಕೊತಾ ಇದ್ದೀನಿ. ಈ ಥರ ನೀವು ಹಾಕಿಬಿಟ್ಟು ನಾವು ಚೆನ್ನಾಗಿ ಇವನ್ನ ಹುರ್ಕೋಬೇಕು. ಹುರಿದ್ಬಿಟ್ಟು ಚಟ್ನಿ ಪುಡಿ ಮಾಡಿಟ್ರೆ ನೀವು ಒಂದು ವಾರ ಅಲ್ಲ, ಒಂದು ತಿಂಗಳಗಟ್ಲೆನೂ ನೀವು ಇಟ್ಕೊಂಡು ತಿನ್ಬೋದು. ಇದು ಮಾಡಿ ನೋಡಿ ನೀವು. ಈ ಚಟ್ನಿ ಪುಡಿ ನೀವು 3 ಹೊತ್ತೂ ಹಾಕ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನುಗ್ಗೆಕಾಯಿ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಡೋದ್ರಿಂದನೂ ತುಂಬ ಒಳ್ಳೆಯದು. ವಯಸ್ಸಾದವ್ರಿಗೆ ಹತ್ರ ಕಾಲು ಕೈ ನೋವು ಇರೋರಿಗೆ ಈ ದಿನ 1 ಸ್ಪೂನ್ ಚಟ್ನಿ ಪುಡಿನೂ ತುಪ್ಪ ಹಾಕಿಕೊಟ್ರೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ಇದ್ರ ಜೊತೆಗೆ ನಾವು ಉದ್ದಿನಬೇಳೆ ಹಾಕ್ತೀನಿ. 1.5 ಸ್ಪೂನಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ನಲ್ಲ ಅದನ್ನೂ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು 4 ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ನಾನು ಸೊಪ್ಪು ತೊಗೊಂಡಿದ್ನಲ್ಲ, ಒಂದು ಅರ್ಧ ಕಟ್ಟಷ್ಟು ಸೊಪ್ಪು ಇದರೊಳಗೆ ಹಾಕಿ ನಾನು ಚೆನ್ನಾಗಿ ಹುರ್ಕೊತೀನಿ. ಚೆನ್ನಾಗಿ ನೀಟಾಗಿ ಇದ್ರ ಜೊತೆಗೆ ನಾವು ಹುರಿಬೇಕು. ಹಸಿ ಎಲ್ಲ ಗರಿಗರಿಯಾಗಿ ಬರೋವರೆಗೂ. ಹಸಿ ಇದ್ದಾಗೆ ನೀವು ರುಬ್ಕೊಳಕ್ಕೆ ಹೋಗಬೇಡಿ. ಚೆನ್ನಾಗಿದು ಫ್ರೈ ಆಗಬೇಕು. ಯಾಕಂದರೆ ಇದು ಫ್ರೈ ಆದ್ರೇ ಇದು ಸ್ವಲ್ಪ ದಿನ ಇಡೋಕ್ಕಾಗೋದು. ನೀವು ಹಸಿ ಬಿಸಿ ಹುರಿದ್ರೆ ನೀವು ಬೂಸ್ರು ಬಂದುಬಿಡುತ್ತೆ, ತಿನ್ನೋಕ್ಕಾಗಲ್ಲ. ನೀಟಾಗಿ ಇದೇ ಎಣ್ಣೆಯಲ್ಲೇ ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆಹಣ್ಣು, ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ಲ, ಈ ಥರ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಈಗ ಇದು ಹುರಿದಿದೆ. ಲಾಸ್ಟಿಗೆ ಏನು ಹಾಕಬೇಕಪ್ಪ ಅಂದರೆ ಸ್ವಲ್ಪ ನೀವು ಕಾಯಿ ತುರಿ ತಿನ್ನಲಾರ್ದವರು ಸ್ಕಿಪ್ ಮಾಡ್ಕೋಬೋದು. ನಾನು ಕಾಯಿ ಹಾಕ್ಬೇಕಂತ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕಿ ಜಾಸ್ತಿ ಹೊತ್ತು ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು ನೋಡಿ. ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ನೆಲ್ಲ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಇದು ಬೆಳ್ಳುಳ್ಳಿ ಕಾಯಿ ಹಾಕಿನ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬಾರ್ದು. ಒಂದೇ 1 ನಿಮಿಷ ಹಿಂಗಂದರೆ ಸಾಕು, ಸೂಪರಾಗಿರುತ್ತೆ ನೋಡಿ. ಇವಾಗ ಇದು ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ಇದನ್ನು ಚಟ್ನಿ ಪುಡಿ ಮಾಡೋಣ, ಬನ್ನಿ ನೋಡಿ. ಇವಾಗ ತಣ್ಣಗಾಗಿದೆ. ಯಾವ ಥರ ಅಂದರೆ ಈ ಥರ ನಾವು ಈ ಥರ ಒಣದಾದಂಗೆ ಆಗಬೇಕಿದು. ಒಣಗಿರೋ ಥರ ಆದ್ರೇ ಚೆನ್ನಾಗಿ ಬರೋದಿದು. ಇವಾಗ ಇದು ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಇದಕ್ಕೆ ನಾನೆಲ್ಲ ಹಾಕ್ಕೊಂಬಿಟ್ಟು ಇವಾಗ ರುಬ್ಕೊಂಬರೋಣ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಬೆಲ್ಲ ತೋರಿಸಿದ್ನಲ್ಲ, ಸ್ವಲ್ಪ ಬೆಲ್ಲ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡ್ಕೋಬೋದು. ಯಾಕಂದ್ರೆ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ, ಬನ್ನಿ ನೋಡಿ. ಇವಾಗ ರುಬ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವೇ. ಸೂಪರಾಗಿರುತ್ತೆ ಈ ಥರ ಚಟ್ನಿ ಪುಡಿ ಮಾತ್ರ. ನೀವು ಕಡಲೆ ಬೀಜದ್ದು, ಅಗಸೆಕಾಯ್ದು ಇದ್ರದ್ದು ಎಲ್ಲ ಪುಡಿ ತಿನ್ನೋ ಬದಲು ಈ ಥರ ನುಗ್ಗೆಕಾಯಿ ಸೊಪ್ಪು ಸಿಕ್ಕಾಗೆಲ್ಲ ನೀವು ಈ ಥರ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ವಯಸ್ಸಾದವ್ರಿಗಂತರ ತುಂಬ ಒಳ್ಳೆಯದು. ಕಾಲು ನೋವು, ಕೈ ನೋವು ಎಲ್ಲ ಹೋಗುತ್ತೆ. ನೀವು ಉಪ್ಪು ಖಾರ ನೋಡ್ಕೊಂಬಿಟ್ಟು, ನೀವು ಜಾಸ್ತಿ ಖಾರ ತಿನ್ನೋರಿದ್ದರೆ ಇನ್ನೊಂದು ಸ್ವಲ್ಪ ಖಾರ ಹಾಕಿಬಿಟ್ಟು ನೀವು ರುಬ್ಕೋಬೋದು. ನಾನು ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5 ಗುಂಟೂರು ಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ. ಇದರಲ್ಲೇ ನೀವು ಹುರುಳಿಕಾಳನ್ನು ಹುರಿದು ಹಾಕಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು 15ರಿಂದ 1 ತಿಂಗಳವರೆಗೂ ಇರುತ್ತೆ. ಜಾಸ್ತಿ ತಂದರೆ ನೀವು ಜಾಸ್ತಿನೂ ಮಾಡ್ಕೋಬೋದು. ನಾನು ಅರ್ಧ ಕಟ್ಟು ತಂದಿದ್ದೆ, ಅದರಲ್ಲೇ ಸ್ವಲ್ಪ ನಮ್ಮ ಫ್ರೆಂಡ್ ಕೊಟ್ಟಿದ್ರು ಅಂಥೇಳಿ ಸ್ವಲ್ಪನೇ ನಾನು ಮಾಡಿದ್ದೀನಿ. ನೀವು ಡೈಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರದ್ದು ನುಗ್ಗೆ ಸೊಪ್ಪಿಂದು ನಾನು ಚಟ್ನಿ ಪುಡಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.